ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 10th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 7 ಕ್ಲಾಸ್ಗಳನ್ನು ನೋಡಿದ್ದೀವಿ. ಇದು 8ನೇ ಕ್ಲಾಸ್ ಆಗಿರುತ್ತೆ. 6th to 9th ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡಿದ್ದೀನಿ. ನೀವು ಹೋಗಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೀವು ನೋಡ್ಕೋಬೋದು. ಈ ಕ್ಲಾಸ್ TET GPST HSTR ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಧ್ಯಾಯ 8 ಆನುವಂಶೀಯತೆ ಅಥವಾ ಅನುವಂಶೀಯತೆ ಕೂಡ ಅಂತೇಳಿ ಇದನ್ನು ಕರಿತೀವಿ. ಮೊದಲನೇದಾಗಿ ಆನುವಂಶೀಯತೆ ಅಂದರೆ ಏನು ಅನ್ನೋದನ್ನು ನೋಡ್ತಾ ಬರೋಣ. ಇದು ಏನಾಗುತ್ತಪ್ಪ ಅಂದರೆ, ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಗುಣಲಕ್ಷಣಗಳು ಏನಾಗ್ತಾವೆ, ವರ್ಗಾವಣೆ ಆಗ್ತಾವೆ. ಇದನ್ನು ನಾವು ಏನಂತ ಕರಿತೀವಿ, ಆನುವಂಶೀಯತೆ ಅಥವಾ ಅನುವಂಶೀಯತೆ ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ನಿಮ್ಮ ಅಜ್ಜ ಅಥವಾ ಅಜ್ಜಿಯ ಹಾಗೆ ಅವರ ಮಕ್ಕಳು ಇರ್ತಾರೆ. ಅಂದರೆ ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು. ನಿಮ್ಮ ಅಜ್ಜ ಮತ್ತು ಅಜ್ಜಿಯ ಸ್ವಲ್ಪ ಹೋಲಿಕೆಯನ್ನು ಹೊಂದಿರ್ತಾರೆ, ಅದರ ಜೊತೆಗೆ ಸ್ವಲ್ಪ ಬೇರೆ ಹೋಲಿಕೆ ಇರುತ್ತೆ. ಅವರಿಂದ ಏನು ಸ್ವಲ್ಪ ಪ್ರಮಾಣದ ಗುಣಲಕ್ಷಣಗಳು ಏನಾಗ್ತವೆ, ವರ್ಗಾವಣೆ ಆಗ್ತವೆ. ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಸ್ವಲ್ಪ ಪ್ರಮಾಣದ ಏನಾಗುತ್ತೆ, ಗುಣಲಕ್ಷಣಗಳು ವರ್ಗಾವಣೆ ಆಗುತ್ತೆ. ಈ ರೀತಿಯಾದ ಗುಣಲಕ್ಷಣಗಳು ಏನು ವರ್ಗಾವಣೆ ಆಗ್ತಾವಲ್ಲ, ಇದನ್ನು ನಾವೇನಂತ ಕರಿತೀವಿ, ಆನುವಂಶೀಯತೆ ಕರಿತೀವಿ. ನೋಡ್ತಾರೆ ಕೆಲವೊಂದಿಷ್ಟು ಜನ, ಈ ಮಗು ನೋಡು ಅವನ ತಂದೆ ಥರನೇ ಇದೆ ನೋಡಿ, ಅವ್ರ ತಂದೆಯ ಗುಣಗಳು ಅದಾವೆಲ್ಲ. ಈ ರೀತಿಯಾಗಿ ಎಷ್ಟೋ ಜನ ಹೇಳಿರೋದನ್ನು ನೀವು ಕೇಳಿರ್ಬೋದು, ಹೌದಾ? ಅದನ್ನು ಏನಪ್ಪ ಅಂದರೆ ಅನುವಂಶೀಯತೆ, ಅವರ ಗುಣಲಕ್ಷಣಗಳು ನಮಗಲ್ಲಿ ವರ್ಗಾವಣೆ ಆಗಿರ್ತವೆ. ಯಾವ ರೀತಿಯಪ್ಪ ಅಂದರೆ, ಒಂದು ಪೀಳಿಗೆಯಿಂದ ಅದರ ಮುಂದಿನ ಪೀಳಿಗೆಗೆ ಅನುವಂಶೀಯ ಗುಣಗಳ ವರ್ಗಾವಣೆಯು ಯಾವುದರ ಮುಖಾಂತರ ಆಗ್ತೈತಪ್ಪ ಅಂದರೆ, DNA ಒಳಗಿರುವಂಥ ಜೀನ್ಗಳ ಅಥವಾ ವಂಶವಾಹಿಗಳ ಮೂಲಕ ಆಗ್ತೈತಿ. DNA ಇದೆಯಲ್ಲ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಕರಿತೀವಲ್ಲ, ಇದರಲ್ಲಿರುವಂಥ ಜೀನ್ಗಳು ಅಂತ ಬರ್ತಾವೆ. ಆ ಜೀನ್ ಅಥವಾ ವಂಶವಾಹಿಗಳ ಮೂಲಕ ಏನಾಗ್ತೈತಿ, ಗುಣಗಳ ವರ್ಗಾವಣೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗ್ತೈತಿ. ಯಾವ್ಯಾವ ಗುಣಗಳು ಅಪ್ಪ ಅಂದರೆ, ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ, ವ್ಯಕ್ತಿಯ ಎತ್ತರ. ನಿಮ್ಮ ತಂದೆ ಅಥವಾ ತಾಯಿ ಎತ್ತರವಾಗಿದ್ರಪ್ಪ ಅಂದರೆ ನೀವು ಕೂಡ ಏನಾಗಿರ್ತೀರಿ, ಎತ್ತರವಾಗಿರ್ತೀರಿ. ನೆಕ್ಸ್ಟ್ ಕೂದಲಿನ ಬಣ್ಣ, ಅಂದರೆ ಹೆರಿಡಿಟಿ. ನಿಮ್ಮ ಅಜ್ಜದಾಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ಕೂದಲು ಬಿಳಿಯ ಬಣ್ಣದಾಗಿತ್ತಪ್ಪ ಅಂದರೆ ನಿಮಗೂ ಕೂಡ ಬೇಗನೆ ಬಿಳಿ ಕೂದಲುಗಳು ಬರುತ್ತವೆ. ನೆಕ್ಸ್ಟ್ ಚರ್ಮದ ಬಣ್ಣ, ಕಣ್ಣು, ಕಿವಿ, ಮೂಗು ಇವುಗಳ ಆಕಾರ ಏನಾಗುತ್ತೆ, ವರ್ಗಾವಣೆ ಆಗೋದನ್ನು, ಆಕಾರ ಅಥವಾ ಅದರ ಗುಣಗಳು ವರ್ಗಾವಣೆ ಆಗೋದನ್ನು ನಾವು ನೋಡ್ತೀವಿ, ಹೌದಾ? ನೆಕ್ಸ್ಟ್ ಜೀನ್ ಅಂದರೆ ಏನಪ್ಪ ಅಂದರೆ, ಜೀನ್ ಅಥವಾ ವಂಶವಾಹಿ ಒಂದು ಪ್ರೋಟೀನ್ ಆಗೈತಿ. ಇದು ಏನು ಮಾಡ್ತೈತಿ, ಮಾಹಿತಿಯನ್ನು ಒದಗಿಸುವ DNA ವಿಭಾಗ ಅಥವಾ ಘಟಕವಾಗಿದೆ. ಒಂದು ಪ್ರೋಟೀನ್ಗೆ ಮಾಹಿತಿಯನ್ನು ಒದಗಿಸ್ತೈತಿ. ಇದು ಪ್ರೋಟೀನ್ ಅಲ್ಲ, ಇದು ಏನು ಮಾಡ್ತೈತಿ, ಜೀನ ಪ್ರೋಟೀನ್ಗೆ ಮಾಹಿತಿಯನ್ನು ಒದಗಿಸುವಂಥ DNA ಒಂದು ಘಟಕವಾಗೈತಿ, ಹೌದಾ? ನೆಕ್ಸ್ಟ್ ಗುಣಗಳ ಆನುವಂಶೀಯ ನಿಯಮ. ಈ ಗುಣಗಳ ಆನುವಂಶೀಯ ನಿಯಮವನ್ನು ಯಾರು ಮಂಡನೆ ಮಾಡ್ತಾರಪ್ಪ ಅಂದರೆ, ಗ್ರೆಗರ್ ಜೋಹಾನ್ ಮೆಂಡಲ್ ಅವರು. ಯಾರು? ಗ್ರೆಗರ್ ಜೋಹಾನ್ ಮೆಂಡಲ್ ಅವರು ಈ ಗುಣಗಳ ಆನುವಂಶೀಯ ನಿಯಮವನ್ನು ಮಂಡನೆ ಮಾಡ್ತಾರೆ. ಹಾಗಾದರೆ ಈ ಗುಣಗಳ ಆನುವಂಶೀಯ ನಿಯಮ ಇದೆಯಲ್ಲ, ಇಲ್ಲಿ ಅವರು ಯಾವ ಸಸ್ಯವನ್ನು ಬಳಕೆ ಮಾಡ್ತಾರಪ್ಪ ಅಂದರೆ, ಪ್ರಯೋಗಕ್ಕಾಗಿ ಬಟಾಣಿ ಗಿಡಗಳನ್ನು ಬಳಕೆ ಮಾಡ್ತಾರೆ, ಬಟಾಣಿ ಸಸ್ಯವನ್ನು ಬಳಕೆ ಮಾಡ್ತಾರೆ. ಗುಣಗಳು ಹೇಗೆ ಆನುವಂಶೀಯವಾಗಿರುತ್ತದೆ ಎಂದು ತಿಳಿದುಕೊಳ್ಳಲು ಮೆಂಡಲ್ನವರು ಬಟಾಣಿ ಗಿಡಗಳ ಮೇಲೆ ಪ್ರಯೋಗವನ್ನು ನಡೆಸಿದರು. ನೆಕ್ಸ್ಟ್ ಬಟಾಣಿ ಗಿಡ ಯಾಕೆ ಬಳಕೆ ಮಾಡಿದ್ರಪ್ಪ ಅಂದ್ರೆ, ಅವು ದ್ವಿಲಿಂಗಿ ಹೂಗಳನ್ನು ಉತ್ಪಾದಿಸುತ್ತವೆ. ದ್ವಿಲಿಂಗಿಯಪ್ಪ ಅಂದರೆ ಏನಪ್ಪ ಅಂದರೆ, ಇವಾಗ ನೀವು ನೋಡ್ಬೋದು, ಒಂದು ಹೂ ಶಲಾಕೆ ಮತ್ತು ಕೇಸರವನ್ನು ಹೊಂದಿತ್ತಪ್ಪ ಅಂದ್ರೆ, ಶಲಾಕೆ ಮತ್ತು ಕೇಸರವನ್ನು ಒಂದು ಹೂ ಹೊಂದಿತ್ತಪ್ಪ ಅಂದ್ರೆ ಅದನ್ನು ದ್ವಿಲಿಂಗಿ ಹೂವು ಅಂತ ಕರಿತೀವಿ. ನೆಕ್ಸ್ಟ್ ಏಕಲಿಂಗಿ ಅಂತ ಬರುತ್ತೆ, ಅದು ಕೇವಲ ಶಲಾಕೆ ಅಥವಾ ಕೇಸರ ಎರಡರಲ್ಲಿ ಒಂದನ್ನು ಮಾತ್ರ ಹೊಂದಿರ್ತೈತಿ, ಅದನ್ನು ಏಕಲಿಂಗಿ ಅಂತ ಕರಿತೀವಿ. ಶಲಾಕೆ ಮತ್ತು ಕೇಸರ ಎರಡನ್ನು ಹೊಂದಿತ್ತಪ್ಪ ಅಂದ್ರೆ ಆ ಹೂವನ್ನು ದ್ವಿಲಿಂಗಿ ಅಂತ ಕರಿತೀವಿ. ಈ ದ್ವಿಲಿಂಗಿ ಹೂವು ಇರೋದರಿಂದ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಇದು ಹೆಲ್ಪ್ ಆಗ್ತೈತೆ ಅಂತೇಳಿ ಈ ಬಟಾಣಿ ಗಿಡವನ್ನು ಆಯ್ಕೆ ಮಾಡ್ಕೊಳ್ತಾರೆ, ಯಾರು? ಮೆಂಡಲ್ ಅವರು. ನೆಕ್ಸ್ಟ್ ಇದು ವ್ಯತಿರಿಕ್ತ ಗುಣಲಕ್ಷಣಗಳನ್ನು ಹೊಂದೈತಿ. ಇದು ಡಿಫ್ರೆಂಟ್ ಆಗಿರುವಂಥ ಗುಣಲಕ್ಷಣಗಳನ್ನು ಹೊಂದೈತಿ. ಒಂದು ಗಿಡಗಳನ್ನು ನೋಡ್ಬೋದು ನಾವು, ಎತ್ತರದ ಗಿಡಗಳನ್ನು ನೋಡ್ಬೋದು. ನೆಕ್ಸ್ಟ್ ಒಂದು ಯೆಲ್ಲೋ ಕಲರ್ ಹೂಗಳನ್ನು ನೋಡ್ಬೋದು. ಇನ್ನೊಂದು ಯಾವುದಪ್ಪ ಅಂದರೆ ಹಸಿರು ಕಲರ್ ಹೂಗಳನ್ನು ನೋಡ್ಬೋದು, ಹೌದಾ? ಈ ರೀತಿಯಾಗಿ ವ್ಯತಿರಿಕ್ತ ಲಕ್ಷಣಗಳನ್ನು ಈ ಬಟಾಣಿ ಗಿಡ ಹೊಂದೈತಿ. ನೆಕ್ಸ್ಟ್ ಈ ಸಸ್ಯಗಳು ಪಕ್ವವಾಗಲು ಕಡಿಮೆ ಅವಧಿಯನ್ನು ಹೊಂದಿರುತ್ತವೆ. ಅಂದರೆ ಇವು ಬೇಗನೆ ಏನಾಗ್ತವು, ಪಕ್ವ ಆಗ್ತವು. ಆ ಕಾರಣಕ್ಕೋಸ್ಕರ ಬಟಾಣಿ ಗಿಡಗಳನ್ನು ಆಯ್ಕೆ ಮಾಡ್ಕೋತಾರೆ, ಯಾರು? ಮೆಂಡಲ್ರವರು. ನೆಕ್ಸ್ಟ್ ಈ ಸಸ್ಯಗಳನ್ನು ನಿರ್ವಹಿಸುವುದು ಕೂಡ ಭಾಳಷ್ಟು ಸುಲಭ ಆಗಿರೋದರಿಂದ ಇವುಗಳನ್ನು ಆಯ್ಕೆ ಮಾಡ್ಕೋತಾರೆ, ಹೌದಾ? ಇವುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಕಾರಣ ಏನು ಅನ್ನೋದನ್ನು ಇಲ್ಲಿದೆ ನೋಡಿ, 4 ಪಾಯಿಂಟ್ಸ್
ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್, ಬಟಾಣಿ ಗಿಡದ ವಿಭಿನ್ನ ಗುಣಗಳು. ಈ ಬಟಾಣಿ ಗಿಡ ಇದೆಯಲ್ಲ, ಇದು ದುಂಡನೆಯ ಮತ್ತು ಸುಕ್ಕುಗಟ್ಟಿದ ಬೀಜಗಳನ್ನು ಹೊಂದಿದೆ. ನೆಕ್ಸ್ಟ್, ಎತ್ತರದ ಮತ್ತು ಕುಬ್ಜ ಸಸ್ಯಗಳನ್ನು ಹೊಂದಿದೆ. ಬಿಳಿ ಮತ್ತು ನೇರಳೆ ಹೂವುಗಳು ಅಥವಾ ಇದನ್ನು ಹಳದಿ, ನಿಮ್ಮ ಪುಸ್ತಕದಲ್ಲಿ ಹಳದಿ ಮತ್ತು ಇನ್ನೊಂದು ಹಸಿರು ಹೂಗಳನ್ನು ಹೊಂದಿದೆ. ಹಳದಿ ಮತ್ತು ಹಸಿರು ಹೂಗಳನ್ನು ಇದು ಹೊಂದಿದೆ. ಹೌದಾ, ಇಲ್ಲಿ ಬಿಳಿ ಮತ್ತು ನೇರಳೆ ಆಗಿದೆ, ಇದನ್ನು ತೆಗೆದುಬಿಡಿ, ಹಳದಿ ಮತ್ತು ಹಸಿರು ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಇಲ್ಲಿ ನೀವು ನೋಡ್ಬೋದು ಮೋನೋಹೈಬ್ರಿಡ್ ಕ್ರಾಸ್ ಅಂತ ಬರುತ್ತೆ, ಅಂದರೆ ಏಕತಳೀಕರಣ. ಈಗ ಏಕತಳೀಕರಣದಲ್ಲಿ ಪೋಷಕರು ಏನಾಗಿರ್ತಾವಪ್ಪ ಅಂದರೆ ಎತ್ತರದ ಗಿಡ ಮತ್ತು ಕುಬ್ಜ ಗಿಡ. ಒಂದು ಎತ್ತರದ ಗಿಡ, ಇನ್ನೊಂದು ಕುಬ್ಜ ಗಿಡವನ್ನು ನಾವೇನಾದರೂ ಈ ಕ್ರಾಸ್ ಮಾಡಿದ್ದೀವಪ್ಪ ಅಂದರೆ, ಕ್ರಾಸ್ ಬಿಡಿಂಗ್ ಮಾಡಿದ್ದೀವಪ್ಪ ಅಂದರೆ, ಅವಾಗ ಫಸ್ಟ್ ಜನ್ರೇಷನ್ನಲ್ಲಿ ಏನಾಗುತ್ತೆ, ಇಲ್ಲಿ ನೋಡ್ಬೋದು ನೀವು ಟಾಲ್ ಪ್ಲ್ಯಾಂಟ್, ಇಲ್ಲಿ ಶಾರ್ಟ್ ಪ್ಲ್ಯಾಂಟ್. ಹೌದಾ, ಈ ಟಾಲ್ ಪ್ಲ್ಯಾಂಟ್ ಮತ್ತು ಶಾರ್ಟ್ ಪ್ಲ್ಯಾಂಟ್ ಕೂಡಿಕೊಂಡು ಟಾಲ್ ಪ್ಲ್ಯಾಂಟ್ ಆಗುತ್ತೆ, ಎತ್ತರದ ಅಂದರೆ ಟಿ ಆಗುತ್ತಲ್ಲ. ಹೌದಾ. ನೆಕ್ಸ್ಟ್, ಈ ಟಾಲ್ ಪ್ಲ್ಯಾಂಟ್ ಅಂದರೆ ಕ್ಯಾಪಿಟಲ್ ಟಿ ಇದೆಯಲ್ಲ, ಇದು ಎತ್ತರವಾದ ಸಸ್ಯ ಏನು ಮಾಡ್ತೈತಿ, ಇದು ಗಿಡ್ಡ ಸಸ್ಯಕ್ಕಿಂತ ಪ್ರಬಲವಾಗಿರ್ತೈತಿ. ಆದರೆ ಇದು ಇನ್ನೊಂದು ಸ್ಮಾಲ್ ಟಿ ಇದೆಯಲ್ಲ, ಇದು ದುರ್ಬಲವಾಗಿರ್ತೈತಿ, ಈ ದುರ್ಬಲ ಗುಣವನ್ನು ಹೊಂದಿರ್ತೈತಿ. ನೆಕ್ಸ್ಟ್, ಇನ್ನೊಂದು ಇಲ್ಲಿ ಕೂಡ ಟಿ ಟಿ, ಇಲ್ಲಿ ಕೂಡ ಟಿ ಟಿ, ಅಂದರೆ ಇಲ್ಲಿ 4 ರೀತಿಯಾದಂಥ ಗಿಡಗಳು ಯಾವ ರೀತಿ ಇರ್ತವೆ, ಎತ್ತರವಾದ ಗಿಡಗಳನ್ನು ನಾವು ಪಡಿತೀವಿ. ಹೌದಾ. ನೆಕ್ಸ್ಟ್, ಇಲ್ಲೇನಿದೆ ಅಲ್ಲ ಕ್ಯಾಪಿಟಲ್ ಟಿ, ಇದು ಏನಪ್ಪ ಅಂದರೆ ಪ್ರಬಲವಾದಂಥ ಒಂದು ಜೀನ, ಇದೊಂದು ದುರ್ಬಲವಾದಂಥ ಒಂದು ಜೀನ್ ಆಗಿದೆ. ನೆಕ್ಸ್ಟ್, ಇದನ್ನೇ F1 ಪೋಷಕರು ಏನೇನು ಬಂದಿರ್ತಾರೋ ಟಿ ಬಂದಿತ್ತಲ್ಲ, ಅಂದರೆ ಎತ್ತರವಾದಂಥ ಒಂದು ಗಿಡವನ್ನು ಪಡ್ಕೊಂಡಿದ್ದೀವಲ್ಲ, ಅದನ್ನೇ ನಾವು ಇನ್ನೊಮ್ಮೆ ಕ್ರಾಸ್ ಬ್ರೀಡಿಂಗ್ ಮಾಡಿದ್ದೀವಪ್ಪ ಅಂದರೆ ಅಲ್ಲಿ ಏನಾಗುತ್ತೆ, ಇಲ್ಲಿರುವಂಥ ಟಿ ಮಲ್ಟಿಫೈ ಇದು ಏನಾಗುತ್ತೆ ಕ್ರಾಸ್ ಆಗಿ ಇಲ್ಲಿ ಕ್ಯಾಪಿಟಲ್ ಟಿ ಆಗುತ್ತೆ. ಏನಾಗುತ್ತೆ, ಕ್ಯಾಪಿಟಲ್ ಟಿ ಅಂದರೆ ಇಲ್ಲಿ ಎತ್ತರವಾದಂಥ ನಾವು 3 ಗಿಡಗಳನ್ನು ನೋಡ್ಬೋದು, ಒಂದು ಕುಬ್ಜ ಗಿಡವನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಇದು ಎತ್ತರಕ್ಕೆ ಅನುಗುಣವಾಗಿ ನೋಡ್ಬೋದು. ಹೌದಾ. ಹಾಗಾದರೆ ನಾವು ಇಲ್ಲಿ ಏನು ಅವಲೋಕನ ಮಾಡಿದ್ದೀವಪ್ಪ ಅಂದರೆ, ಇಲ್ಲಿ ಟಿ ಅನ್ನೋದು ಅಂದರೆ ಇಲ್ಲಿ ಏನು ಇಂಡಿಕೇಟ್ ಮಾಡ್ತೈತಿ, ಕ್ಯಾಪಿಟಲ್ ಟಿ ಇದು ಎತ್ತರದ ಸಸ್ಯವನ್ನು ಇಂಡಿಕೇಟ್ ಮಾಡ್ತೈತಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು ಎತ್ತರದ ಸಸ್ಯವನ್ನು ಇಂಡಿಕೇಟ್ ಮಾಡ್ತೈತಿ. ಇನ್ನೊಂದು ಸ್ಮಾಲ್ ಟಿ ಕುಬ್ಜ ಸಸ್ಯವನ್ನು ಇಂಡಿಕೇಟ್ ಮಾಡೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಜೀನೋಟೈಪಿಕ್ ಮತ್ತು ಫಿನೋಟೈಪಿಕ್ ಅಂತ ಬರ್ತೈತೆ. ಇಲ್ಲಿ ಜೀನ್ ನಮೂನೆ, ಜೀನೋಟೈಪ್ ಆನುವಂಶಿಕ ಪ್ರಾತಿನಿಧ್ಯವನ್ನು ತೋರಿಸ್ತೈತಿ. ಏನನ್ನು ತೋರಿಸ್ತೈತಿ, ಇದು ಆನುವಂಶಿಕ ಪ್ರಾತಿನಿಧ್ಯವನ್ನು ತೋರಿಸ್ತೈತಿ. ನೆಕ್ಸ್ಟ್, ವ್ಯಕ್ತ ರೂಪ, ಇದು ಭೌತಿಕ ಅಭಿವ್ಯಕ್ತಿಯನ್ನು ಸೂಚಿಸ್ತೈತಿ. ಈಗ ಜಿನೋಟೈಪಿಕಲ್ ನಾವು ಕೋಡನ್ನು ಅಥವಾ ಜಿನೋಟೈಪಿಕಲ್ ಒಂದು ಅನುಪಾತವನ್ನು ನೋಡ್ತಾ ಬರೋದಾದರೆ 1:2:1. ಅಂದರೆ ಇಲ್ಲೇನಾಗಿತ್ತು, ಎರಡನೇ F2 ಜನ್ರೇಷನಲ್ಲಿ ಕ್ಯಾಪಿಟಲ್ ಟಿ ಬಂದಿತ್ತಲ್ಲ, ಇದು ಏನಪ್ಪ ಅಂದರೆ 1:2 ಆಗಿತ್ತು. ಇನ್ನೊಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು ಎಷ್ಟಿತ್ತು, 2 ಇತ್ತು. ನೆಕ್ಸ್ಟ್, ಸ್ಮಾಲ್ ಟಿ ಇದೇನಾಗಿತ್ತು, 1:2 ಆಗಿತ್ತು. 1:2:1 ಇದೇನಪ್ಪ ಅಂದರೆ ಜಿನೋಟೈಪಿಕಲ್ ಅನುಪಾತ. ನೆಕ್ಸ್ಟ್, ವ್ಯಕ್ತರೂಪ ಅನುಪಾತ ಏನಿದೆಯಪ್ಪ ಅಂದರೆ 3:1. ಇದು ಯಾವ ರೀತಿಯಪ್ಪ ಅಂದರೆ ಎತ್ತರದ ಸಸ್ಯಗಳು ಎಷ್ಟಿದಾವೆ ನಮಗಿಲ್ಲಿ, 3 ಎತ್ತರದ ಸಸ್ಯಗಳದು, ಒಂದು ಕುಬ್ಜ ಸಸ್ಯ ಆಗಿದೆ. ಹೌದಾ. ಇದು ಏನಪ್ಪ ಅಂದರೆ ಒಂದು ಫಿನೋಟೈಪಿಕ್ ಅನುಪಾತ. ನೆಕ್ಸ್ಟ್, ಮೆಂಡಲ್ ರವರ ಪ್ರಥಮ ನಿಯಮ. ಈಗ ನಾವೇನು ಮಾಡಿದ್ದೀವಲ್ಲ, ಇದು ಅವರು ಪ್ರಯೋಗ ಮಾಡಿದ ನಂತರ ಅವರು ಕಂಡುಕೊಂಡಿದ್ದೇನಪ್ಪ ಅಂದರೆ ಒಂದು ಪ್ರಬಲತೆಯ ನಿಯಮವನ್ನು ಕಂಡುಕೊಂಡರು, ಲಾ ಆಫ್ ಡಾಮಿನೆನ್ಸ್. ಇಲ್ಲಿ ಏನಾಗಿತ್ತಪ್ಪ ಅಂದರೆ ಕ್ಯಾಪಿಟಲ್ ಟಿ ಇದೆ ಅಲ್ಲ, ಇದು ಏನಾಗ್ತಿತ್ತು, ಸ್ಮಾಲ್ ಟಿ ಮೇಲೆ ಡಾಮಿನೆನ್ಸನ್ನು ಮಾಡ್ತಾ ಇತ್ತು. ಇಲ್ಲಿ ನೋಡ್ಬೋದು ನೀವು, ಒಂದು ಜೀವಿಯಲ್ಲಿ 2 ವ್ಯತಿರಿಕ್ತ ಅಲಿಲ್ಗಳು ಇದ್ದು, ವ್ಯತಿರಿಕ್ತ ಅಂದರೆ ಒಂದು ಟಿ ಅಲಿಲ್, ಇನ್ನೊಂದು ಸ್ಮಾಲ್ ಟಿ ಅಲಿಲ್, 2 ಅಲಿಲ್ಗಳಿದ್ದು, ಒಂದು ಅಲಿಲ್ ಇನ್ನೊಂದರ ಮೇಲೆ ಪ್ರಬಲವಾಗಿರುತ್ತದೆ. ಈ ಕ್ಯಾಪಿಟಲ್ ಟಿ ಅನ್ನುವಂಥ ಅಲಿಲ್ ಸ್ಮಾಲ್ ಟಿ ಅಲಿಲ್ ಮೇಲೆ ಏನಾಗಿರ್ತೈತಿ, ಪ್ರಬಲವಾಗಿರ್ತೈತಿ. ಹೌದಾ. ಅಂದರೆ ಏನಪ್ಪ ಅಂದರೆ ಒಂದು ಯಾವಾಗಲೂ ವ್ಯಕ್ತಪಡಿಸಲಾಗುತ್ತದೆ. ಹೌದಾ. ಆದರೆ ಇನ್ನೊಂದನ್ನು ನಿಗ್ರಹಿಸಲಾಗುತ್ತದೆ. ಕ್ಯಾಪಿಟಲ್ ಟಿ ವ್ಯಕ್ತವಾಗುತ್ತೆ, ಸ್ಮಾಲ್ ಟಿ ನಿಗ್ರಹವಾಗುತ್ತೆ. ಅಂದರೆ ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ, ಒಂದು ಕ್ಯಾಪಿಟಲ್ ಟಿ ಇನ್ನೊಂದು ಸ್ಮಾಲ್ ಟಿ ಬರ್ತೈತಲ್ಲ, ಅದು ಎತ್ತರವಾದ ಗಿಡವಾಗಿರ್ತೈತಿ. ಓಕೆನಾ. ನೆಕ್ಸ್ಟ್, ಇದು ಏನಪ್ಪ ಅಂದರೆ ಪ್ರಬಲತೆಯ ನಿಯಮ, ಮೆಂಡಲ್ ರವರ ಪ್ರಥಮ ನಿಯಮ. ನೆಕ್ಸ್ಟ್, ಮೆಂಡಲ್ ರವರ 2ನೇ ನಿಯಮ ಬರ್ತೈತಿ, ಇದು ಪ್ರತ್ಯೇಕತಾ ನಿಯಮ ಅಥವಾ ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಜೀವಿಯು ಲಿಂಗಾಣುಕೋಶಗಳನ್ನು ರಚಿಸಿದಾಗ ಪ್ರತಿ ಲಿಂಗಾಣು ಕೋಶವು ಪ್ರತಿ ಪೋಷಕರಿಂದ ಕೇವಲ ಒಂದು ಜೀನ್ ಪ್ರತಿಯನ್ನು ಅಥವಾ ಅಲೀಲನ್ನು ಪಡೆಯುತ್ತದೆ.
ಅದನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಲಾಗುತ್ತದೆ ಅನ್ನೋದು ಇದು ಪ್ರತ್ಯೇಕತಾ ನಿಯಮ. ಇದನ್ನು ನಾವು ನೋಡ್ತಾ ಬರೋದಾದರೆ ದ್ವಿತಳೀಕರಣ ಅಂತ ಕರಿತೀವಿ. ಇದನ್ನು ಡೈಹೈಬ್ರಿಡ್ ಕ್ರಾಸ್. ಇಲ್ಲಿ ಪೋಷಕರು RR ಸ್ಮಾಲ್ YY, ಇಲ್ಲಿ ಸ್ಮಾಲ್ RR ಕ್ಯಾಪಿಟಲ್ YY. ಕ್ಯಾಪಿಟಲ್ RR ಏನನ್ನು ಸೂಚಿಸ್ತೈತಪ್ಪ ಅಂದರೆ ದುಂಡನೆಯ ಬೀಜವನ್ನು ಸೂಚಿಸ್ತೈತಿ. ಸ್ಮಾಲ್ YY ಹಸಿರು ಬೀಜವನ್ನು ಸೂಚಿಸ್ತೈತಿ. ದುಂಡನೆಯ ಹಸಿರು ಬೀಜವನ್ನು ಸೂಚಿಸುವುದು ಕ್ಯಾಪಿಟಲ್ RR YY ಸ್ಮಾಲ್ YY. ನೆಕ್ಸ್ಟ್ ಸ್ಮಾಲ್ RR ಕ್ಯಾಪಿಟಲ್ YY ಸುಕ್ಕಾದ ಮತ್ತು ಹಳದಿ ಬೀಜವನ್ನು ಸೂಚಿಸ್ತೈತಿ. ಇದನ್ನು ನಾವೇನಾದರೂ F2 ಜನ್ರೇಷನ್ನಲ್ಲಿ ಇಲ್ಲಿರುವಂಥ RY ಲಿಂಗಾಣುವನ್ನು ಇಲ್ಲಿರುವಂಥ ಸ್ಮಾಲ್ R ಮತ್ತು ಕ್ಯಾಪಿಟಲ್ Y ಲಿಂಗಾಣುವನ್ನು ಬಳಸ್ಕೊಂಡು ಮಾಡಿದೀವಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ಯಾಪಿಟಲ್ R ಸ್ಮಾಲ್ R ಕ್ಯಾಪಿಟಲ್ Y ಸ್ಮಾಲ್ Y ಅಂತೇಳಿ ಒಂದು ದುಂಡನೆಯ ಹಳದಿ ಬೀಜ ಲಭ್ಯ ಆಗುತ್ತೆ. ಎರಡನೇದರಲ್ಲೂ ಕೂಡ ದುಂಡನೆಯ ಹಳದಿ ಬೀಜ ಸೇಮ್ ನಾವು F1 ಜನ್ರೇಷನಲ್ಲಿ ಕಾಣ್ತೀವಿ. ಏನು ದುಂಡನೆಯ ಹಳದಿ ಬೀಜವನ್ನು ಕಾಣ್ತೀವಿ. ಈ F1 ಜನ್ರೇಷನ್ನ ಏನು ಪೋಷಕಗಳು ಅದಾವಲ್ಲ ಇವುಗಳನ್ನು ನಾವು ನೆಕ್ಸ್ಟ್ F2 ಜನ್ರೇಷನ್ಲಿ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಒಂದು ಸೆಕೆಂಡ್. ಎಸ್, ಇದು ಫಸ್ಟ್ ಏನಪ್ಪ ಅಂದರೆ ಇಲ್ಲಿ F1 ಜನ್ರೇಷನ್ ಆಗಿ ದುಂಡನೆಯ ಹಳದಿ ಬೀಜಗಳು ಸಿಕ್ಕು. F2 ಜನ್ರೇಷನ್ನಲ್ಲಿ ಇಲ್ಲಿರುವಂಥ ಪೋಷಕಗಳನ್ನು ನಾವು ಬಳಸ್ಕೊಂಡು ಇಲ್ಲೇನಾಗುತ್ತೆ RY ಇಲ್ಲಿರುವಂಥ ಫಸ್ಟ್ ಒಂದು R ಕ್ಯಾಪಿಟಲ್ R ಕ್ಯಾಪಿಟಲ್ Y, ನೆಕ್ಸ್ಟ್ ಕ್ಯಾಪಿಟಲ್ R ಸ್ಮಾಲ್ Y, ನೆಕ್ಸ್ಟ್ ಸ್ಮಾಲ್ R ಕ್ಯಾಪಿಟಲ್ Y, ನೆಕ್ಸ್ಟ್ ಇನ್ನೊಂದು ಸ್ಮಾಲ್ R ಸ್ಮಾಲ್ Y. ಇವುಗಳು ಏನಪ್ಪ ಅಂದರೆ ಪೋಷಕಗಳಾಗಿರ್ತವೆ, ಲಿಂಗಾಣುಗಳು ಆಗಿರ್ತವೆ. ಈ ಲಿಂಗಾಣುಗಳನ್ನು ಇದೇ ರೀತಿಯಾದಂಥ ಇನ್ನೊಂದು F1 ಪೋಷಕದ ಲಿಂಗಾಣುಗಳನ್ನು RY ಅಂದರೆ ಕ್ಯಾಪಿಟಲ್ R ಕ್ಯಾಪಿಟಲ್ Y ಕ್ಯಾಪಿಟಲ್ R ಸ್ಮಾಲ್ Y ಸ್ಮಾಲ್ R ಕ್ಯಾಪಿಟಲ್ Y ಸ್ಮಾಲ್ R ಸ್ಮಾಲ್ Y ಇವುಗಳನ್ನು ಬಳಸ್ಕೊಂಡಾಗ ನಾವೇನಾದರೂ ಕ್ರಾಸ್ ಬ್ರೀಡಿಂಗ್ ಮಾಡಿದ್ವಪ್ಪ ಅಂದರೆ ಇಲ್ಲೇನಾಗುತ್ತೆ ನಮಗೆ ಈ ರೇಷಿಯೋದಲ್ಲಿ ಬರುತ್ತೆ. ಯಾವ ರೇಷಿಯೋಪ್ಪ ಅಂದರೆ 9:3:3:1 ರೇಷಿಯೋದಲ್ಲಿ ಬರುತ್ತೆ. ಹಿಂಗಂದ್ರೆ ಏನಪ್ಪ ಅಂದರೆ ಇಲ್ಲಿ ಕ್ಯಾಪಿಟಲ್ R ಕ್ಯಾಪಿಟಲ್ YY ಇವು ಎಷ್ಟು ಅದಾವಪ್ಪ ಅಂದರೆ ಇವೇನು ಎತ್ತರ ಬರಲ್ಲ, ಇಲ್ಲಿ ದುಂಡಾದ ಬರುತ್ತೆ. ಏನು ಬರುತ್ತೆ? ದುಂಡಾದ ಹಳದಿ ಬೀಜ ಎಷ್ಟು ಬರ್ತಾವಪ್ಪ ಅಂದರೆ ನಮಗೆ 9 ರೇಷಿಯೋನಲ್ಲಿ ಬರುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದೇನಪ್ಪ ಅಂದರೆ ದುಂಡಾದ ಹಸಿರು ಬೀಜ 3 ರೇಷಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಸುಕ್ಕಾದ ಹಳದಿ ಬೀಜ 3 ರೇಷಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ಸುಕ್ಕಾದ ಹಸಿರು ಬೀಜ 1 ರೇಷಿಯೋದಲ್ಲಿ ಬರುತ್ತೆ. ಇದೇ 9:3:3:1 ಆಗಿರುತ್ತೆ. ಹೌದಾ? ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಇದನ್ನು ಪ್ರತ್ಯೇಕ ಗುಣಗಳ ಸ್ವತಂತ್ರ ಅನ್ವೇಷತೆಯ ನಿಯಮದ ಮೇಲೆ ಬೀಜಗಳ ಆಕಾರ ಮತ್ತು ಬಣ್ಣವನ್ನು ನಾವು ಪಡೆದುಕೊಳ್ತೀವಿ. ಇದು F2 ಜನ್ರೇಷನ್ ಆಗಿರುತ್ತೆ. ನಿಮಗೆ ಏನು ಕೇಳ್ತಾನಪ್ಪ ಅಂದರೆ ಎಕ್ಸಾಮ್ಗೆ ನಾವು ಫಸ್ಟ್ನೇದು ಯಾವ ನಿಯಮವನ್ನು ನೋಡಿದ್ವಿ? ಪ್ರಬಲತೆಯ ನಿಯಮವನ್ನು ನೋಡಿದ್ವಿ. ಅದರಲ್ಲಿ ನಮಗೆ ಲಾಸ್ಟಿಗೆ ಸಿಕ್ಕಿದ್ದೇನಪ್ಪ ಅಂದರೆ ಜಿನೋಟೈಪಿಕ್ ಮತ್ತು ಫಿನೋಟೈಪಿಕ್ ರೇಷಿಯೋ ಅಂತ ಸಿಕ್ಕಿತ್ತು. ಅದರಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು ಎರಡು. ಒಂದು ಜಿನೋಟೈಪಿಕ್ ರೇಷಿಯೋ ಏನಪ್ಪ ಅಂದರೆ 1:2:1 ಬಂದಿತ್ತು. ಫಿನೋಟೈಪಿಕ್ ರೇಷಿಯೋ 3:1 ಬಂದಿತ್ತು. ಇಲ್ಲೇನಪ್ಪ ಅಂದರೆ ನೀವು ನೋಡಬೇಕಾಗಿರೋದು ಜಿನೋಟೈಪಿಕ್ ರೇಷಿಯೋವನ್ನು ನೋಡ್ಕೊಳ್ಳಿ. ಜಿನೋಟೈಪಿಕ್ ರೇಷಿಯೋ 9:3:3:1 ಮೆಂಡಲ್ ಅವರ ಎರಡನೇ ನಿಯಮದಲ್ಲಿ 9:3:3:1 ಅಂತೇಳಿ ಬರುತ್ತೆ. ಇದು ಜಿನೋಟೈಪಿಕ್ ರೇಷಿಯೋ. ಓಕೆನಾ? ನೆಕ್ಸ್ಟ್ ಕೊನೆಯದಾಗಿ ನಾವು ಮಾನವರಲ್ಲಿ ಲಿಂಗ ನಿರ್ಧಾರತೆಯನ್ನು ನೋಡ್ತಾ ಬರೋದಾದರೆ ಇದೇ ರೀತಿಯಾಗಿ ಯಾವ ರೀತಿ ಈಗ ಪುರುಷನಲ್ಲಿ X ಮತ್ತು Y ಕ್ರೋಮೋಸೋಮ್ಗಳು ಇರುತ್ತೆ, ಮಹಿಳೆಯರಲ್ಲಿ X ಮತ್ತು X ಕ್ರೋಮೋಸೋಮ್ಗಳು ಇರ್ತವೆ. ಹೌದಾ? ಪುರುಷರಲ್ಲಿ X ಮತ್ತು Y, ಮಹಿಳೆಯರಲ್ಲಿ X ಮತ್ತು X. ಇವೇನು ಎರಡಲ್ಲಿ ಅದಾವಲ್ಲ ಕ್ರೋಮೋಸೋಮ್ಗಳು, ಇವು ಲಿಂಗ ನಿರ್ಧಾರಿತ ಕ್ರೋಮೋಸೋಮ್ಗಳು ಅಂತ ಕರಿತೀವಿ. ಹಾಗಾದರೆ ಒಬ್ಬ ಮಗು ಗಂಡು ಅಥವಾ ಹೆಣ್ಣು ಅಂತೇಳಿ ನಿರ್ಧಾರ ಮಾಡುವಂಥ ಕ್ರೋಮೋಸೋಮ್ ಯಾವ ಗಂಡಿನಲ್ಲಿರುತ್ತೋ ಹೆಣ್ಣಿನಲ್ಲಿರುತ್ತೋ ಅಂದರೆ ಅದು ಪುರುಷರಲ್ಲಿರುತ್ತೆ, ಅಂದರೆ ಗಂಡಿನಲ್ಲಿರುತ್ತೆ. ಪುರುಷ ಏನು ಮಾಡ್ಬೋದು? ಲಿಂಗ ನಿರ್ಧಾರಿತ ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾನೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ X ಕ್ರೋಮೋಸೋಮ್, ಪುರುಷನಿಂದ X ಕ್ರೋಮೋಸೋಮ್, ಮಹಿಳೆಯಿಂದ X ಕ್ರೋಮೋಸೋಮ್ ಬಂದರೆ ಇಲ್ಲಿ ಮಹಿಳೆ ಆಗ್ತಾಳೆ ಅಥವಾ ಹುಡುಗಿ ಜನ್ಮ ಆಗ್ತಾಳೆ ಅಂತೇಳಿ ನಾವು ನೋಡ್ಬೋದು. ಅಂದರೆ ಹೆಣ್ಣು ಮಗು ಜನ್ಮ ಆಗುತ್ತೆ ಅಂತ ನೋಡ್ಬೋದು. ಇಲ್ಲಿ ಪುರುಷನಿಂದ Y ಕ್ರೋಮೋಸೋಮ್, ಮಹಿಳೆಯಿಂದ X ಕ್ರೋಮೋಸೋಮ್ ಬತ್ತಪ್ಪ ಅಂದರೆ ಇಲ್ಲಿ ಗಂಡು ಮಗು ಜನ್ಮ ಆಗುತ್ತೆ. ಹೌದಾ? ಹಾಗಾದರೆ ಇಲ್ಲಿ ಏನು ಪುರುಷ ಅಥವಾ ಮಹಿಳೆ ಮಗು ಅಂತೇಳಿ ಲಿಂಗವನ್ನು ನಿರ್ಧಾರ ಮಾಡುವಂಥ ಕ್ರೋಮೋಸೋಮ್ ಯಾರಲ್ಲಿರುತ್ತಪ್ಪ ಅಂದರೆ ಪುರುಷನಲ್ಲಿ ಕಂಡುಬರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಪಾಯಿಂಟ್. ನೆಕ್ಸ್ಟ್ ಪುರುಷನಲ್ಲಿ ಕಂಡುಬರುವಂಥ ಲಿಂಗ ನಿರ್ಧಾರಿತ ಕ್ರೋಮೋಸೋಮ್ ಯಾವುದಪ್ಪ ಅಂದರೆ XY, ಮಹಿಳೆಯರಲ್ಲಿ XX. ಓಕೆನಾ? ಇದು ಎರಡು ನೀವು ನೆನ್ಪಿಟ್ಕೋಬೇಕು.
ಇದಿಷ್ಟು ಏನಾಗಿತ್ತಪ್ಪ ಅಂದರೆ 10th ಸ್ಟ್ಯಾಂಡರ್ಡ್ನ 8th ಪಾಠ ಆಗಿದ್ದಂಥ ಆನುವಂಶೀಯತೆಯ ಬಗ್ಗೆ ಅಥವಾ ಅನುವಂಶೀಯತೆಯ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.